ಎಲ್ಲರಿಗೂ ನಮಸ್ಕಾರ. 53ನೇಯ ಅಂತಾರಾಷ್ಟ್ರೀಯ ಸಂಸ್ಕೃತಿ ಉತ್ಸವದ ವಿಯೆಟ್ನಾಂದಲ್ಲಿ ಈಗ ನಾವು ದನಾಂಗ್ದಲ್ಲಿದ್ದೇವೆ. ಈ ಸಮ್ಮೇಳನದಲ್ಲಿ ಡಾಕ್ಟರ್ ಪ್ರಕಾಶ್ ಕಾಡೆಯವರು ವಿಶ್ವ ಸೌಹಾರ್ದತೆ ಅನ್ನುವಂತಹ ಕನವನ್ನು ಈ ಡ್ರ್ಯಾಗನ್ ಒಂದು ಸೇತುವೆ ಮೇಲೆ ವಿಶ್ವ ಸೌಹಾರ್ದತೆಯ ಪ್ರತೀಕವಾಗಿ ಇಂಡೋ ವಿಯೆಟ್ ಕ್ಲಬ್ ಪರವಾಗಿ ಸಮಸ್ತ ಭಾರತೀಯರಿಗೆ ವಿಶ್ವದ ಎಲ್ಲ ಮಾನವತೆಯ ಪ್ರತೀಕವಾಗಿ ಈ ಕವನವನ್ನು ವಾಚನ ಮಾಡ್ತಾ ಇದ್ದಾರೆ. ಇದೀಗ ಡಾಕ್ಟರ್ ಪ್ರಕಾಶ್ ಕಾಡೆಯವರ ಕವನ ವಾಚನ. ಧನ್ಯವಾದಗಳು ಡಾಕ್ಟರ್ ಅರ್ಚನಾ ಅಥನಿ ಮೇಡಮ್ ಅವರೇ. ನಿನ್ನೆ ದಿವಸ ನಾವು ಇದು ವಿಯೆಟ್ನಾಂದ ಡಾನಾಂಗ್ ನಗರದಲ್ಲಿ ನಡೆದಂಥ ಸಂಸ್ಕೃತ ಸಮ್ಮೇಳನದಲ್ಲಿ ಅದನ್ನು ವಾಚನ ಮಾಡಿದ್ದೆ. ಇವತ್ತು ದಿನಾಂಕ 29 ಜನವರಿ 2026 ಇವತ್ತು ಡ್ರ್ಯಾಗನ್ ಸೇತುವೆಯ ಮೇಲೆ ಅದನ್ನು ತಮ್ಮ ವಿಶ್ವಕುಲ ಒಂದೆಮ್ಮ ಪ್ರೀತಿ ಅನ್ನುವಂಥ ಕವಿತೆಯನ್ನು ವಾಚನ ಮಾಡಲಿದ್ದೇನೆ ಅನ್ನುವಂಥದ್ದು. ಬಾನಗಲ ಹಾರಾಡಿ ಬಳಗ ಸೇರುವ ಹಕ್ಕಿಗಳಿಗೆಲ್ಲ ಯಾವ ಧರ್ಮ ಜಾತಿ, ದಿನವೆಲ್ಲ ದುಡಿದು ಅನ್ನಕ್ಕೆ ಆಧಾರವಾಗುವ ಪ್ರಾಣಿಗಳಿಗೆಲ್ಲ ಯಾವ ಮೇಲು ಕೇಳು, ಭೂತಾಯ ಒಡಲಿಗೆ ಹಸಿರು ತುಂಬುವ ಗಿಡ ಮರಗಳಿಗೆಲ್ಲ ವರ್ಣ ಭೇದ ಭಾವ, ನೀರಡಿಕೆ ತಣಿಸಿ ನೆಲದ ಹಸಿವಿಗೆ ಕಸುವಾದ ಸುರಿಯುವ ಮಳೆಗೆಲ್ಲ ಯಾವ ಮಡಿ ಮೈಲಿಗೆ, ಬಿರು ಬಿಸಿಲು ಮಳೆಗಾಳಿ ಚಳಿಗೆ ಮೈ ಒಡ್ಡಿ ಬೆಳೆಯುವ ಬೆಳೆಗಿಲ್ಲ ಯಾವ ಬಿರುದು ಬಾವಲಿ, ಕುದಿಯುವ ಅನ್ನಕ್ಕೆ ಸವಿರುಚಿಯ ತಂದ ಒಲೆಯ ಬೆಂಕಿಗೆಲ್ಲ ಯಾವ ಹಮ್ಮು ಬೆಮ್ಮು, ಸರಿದಾರಿ ಮಾಡಿಕೊಟ್ಟು ಸರಿದು ಹೋದ ಸಂತ ಅನುಭಾವಿಗಳಿಗೆಲ್ಲ ಯಾವ ಆಸ್ತಿ ಪಾಸ್ತಿ, ಸುಖದ ಸುಪ್ಪತ್ತಿಗೆಲ್ಲೇ ಮೆರೆಯುವ ಮನುಜ ನಿನಗೇಕಿಲ್ಲ ವಿಶ್ವಕುಲ ಒಂದೆಮ್ಮ ಪ್ರೀತಿ, ವಿಶ್ವಕುಲ ಒಂದೆಮ್ಮ ಪ್ರೀತಿ. ಧನ್ಯವಾದಗಳು. ತುಂಬ ಚೆನ್ನಾಗಿರುವಂಥ ಒಂದು ಕವನ. ವಿಶ್ವ ಸೌಹಾರ್ದತೆಯ ಸಮಸ್ತ ಮಾನವತೆಗೆ ಈ ಕವನವನ್ನು ಡಾಕ್ಟರ್ ಪ್ರಕಾಶ್ ಕಾಡೆಯವರು ಮತ್ತು ಅವರ ಪರವಾಗಿ ನಾವು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ ಮೇಡಮ್.